ಈತ ಇಡ್ಲಿಯನ್ನ ಖರೀದಿ ಮಾಡೋ ಟೈಮಲ್ಲಿ ಮೊಬೈಲ್ ಅನ್ನ ಇಟ್ಟಿದ್ದ. ಇಡ್ಲಿ ತಿನ್ನೋವಾಗ್ಲೂ ಕೂಡ ಮೊಬೈಲ್ ನಲ್ಲಿ ಮಾತನಾಡದಂತೆ ನಾಟಕ ಆಡಿದ್ದಾನೆ ಅನ್ನೋ ರೀತಿಯಾದ ಅಪ್ಡೇಟ್ ಸಿಗ್ತಾ ಇದೆ. ಸಿಸಿಟಿವಿಯಲ್ಲಿ ಸರಿಯಾಗಿದೆ ಆರೋಪಿಯ ಚಲನವಲನ. ಜೊತೆಗೆ ಆ ಮೊಬೈಲ್ ಅನ್ನ ಬಹಳ ಮೇಜರ್ ಆಗಿ ಬಳಸ್ಕೊಂಡಿದ್ದಾನೆ ಅಂತ ಟವರ್ ಡಂಪ್ ಮಾಡಿ ಆರೋಪಿಗಾಗಿ ಈಗ ಪೊಲೀಸರು ಶೋಧ ನಡೆಸಿದ್ದಾರೆ. ಆ ವೇಳೆ 500ಕ್ಕೂ ಹೆಚ್ಚು ನಂಬರ್ಗಳು ಆಕ್ಟಿವ್ ಆದಂತ ಮಾಹಿತಿ ಇದೆ. ಪ್ರತಿ ನಂಬರ್ಗಳನ್ನ ಕೂಡ ಪರಿಶೀಲನೆ ಮಾಡ್ತಿರುವಂತ ಪೊಲೀಸರು ಅಂದ್ರೆ ಆ ಒಂದು ಟೈಮ್ನಲ್ಲಿ ಆ ಟವರ್ನಿಂದ ಯಾವೆಲ್ಲ ಮೊಬೈಲ್ಗಳಿಗೆ ಸಿಗ್ನಲ್ ಹೋಗಿದೆ, ಕಾಲ್ಗಳು ಹೋಗಿವೆ, ಮೆಸೇಜ್ ಬಂದಿದೆ, ಇದೆಲ್ಲವೂ ಕೂಡ ಫೋನ್ ಬಳಸಿದಂತೆ ಆರೋಪಿ ನಾಟಕ ಮಾಡಿರುವಂತ ಶಂಕೆ. ಯಾಕಂದ್ರೆ ಈಗ ಡೌಟಿ 500 ಜನರು ಏನಿದ್ದಾರೆ ಅವ್ರ ಮೇಲೆ ಬೀಳುತ್ತೆ ಈತ ಅಲ್ಲಿ ಮೊಬೈಲ್ ಬಳಸಿರೋ ಹಾಗೆ ನಾಟಕ ಮಾಡಿರೋದ್ರಿಂದ. ಸೊ ರಾಚಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ರಾಚಪ್ಪ, ನೀವಾಗಲೇ ಮಾಹಿತಿ ಕೊಡ್ತಾ ಇದ್ರಿ ಟವರ್ ಡಂಪ್ನಿಂದ ಅಂದ್ರೆ ಯಾವ್ಯಾವ ಮೊಬೈಲ್ಗಳಿಗೆ ಸಿಗ್ನಲ್, ಇದೆಲ್ಲವೂ ಕೂಡ ಮೆಸೇಜ್, ಕಾಲ್, ಎಲ್ಲೊಂದ್ ಕಡೆ ಇಲ್ಲೂ ಕೂಡ ಬೇರೆಯವ್ರ ಮೇಲೆ 500 ಜನ ಈಗ ಯಾರೀಗ ಆ ಟವರ್ನಲ್ಲಿ ಟ್ರೇಸ್ ಆಗಿದ್ದಾರೆ ಆ ಲೊಕೇಶನ್ನಲ್ಲಿ, ಸೊ ಅವ್ರ ಮೇಲೆ ಅನುಮಾನ ಬರೋ ಹಾಗೂ ಕೂಡ ಒಂದಷ್ಟು ಮಿಸ್ಲೀಡ್ ಪ್ರಯತ್ನ ಆಗಿದೆ ಅಂತೇಳಿ. ಎಸ್ ಎಕ್ಸಾಕ್ಟ್ಲಿ ಅವಿನಾಶ್, ಅಂದರೆ ಉಗ್ರ ಶಂಕಿತ ಆರೋಪಿ ಏನಿದ್ದಾನೆ ಆತನ ಐಡಿಯಾ ಕೂಡ ಇದೇ ಆಗಿತ್ತು ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸ್ ಮೂಲಗಳಿಂದ ಸಿಕ್ತಿರುವಂಥ ಮಾಹಿತಿ. ಒಂದು ವೇಳೆ ಆತ ಮೊಬೈಲ್ ಫೋನನ್ನು ಬಳಸಿದ್ದೇ ಆಗಿದ್ದಲ್ಲಿ ಬಹುಶಃ ಇಷ್ಟೊತ್ತಿಗೆ ಆರೋಪಿ ಯಾರು, ಸಿಮ್ ಕಾರ್ಡ್ ಯಾರ ಹೆಸರಲ್ಲಿದೆ, ಜೊತೆಗೆ ಅವನೇನು ಬೇರೆ ಹೆಸರನ್ನ ಸಿಮ್ ಕಾರ್ಡನ್ನು ಖರೀದಿ ಮಾಡ್ಕೊಂಡಿದ್ರ, ಅದೆಲ್ಲವೂ ಕೂಡ ಇಷ್ಟೊತ್ತಿಗಾಗಲೇ ಬಯಲಿಗೆ ಬರಬೇಕಿತ್ತು. ಅದ್ರ ಜೊತೆಗೆ ಆರೋಪಿಯ ಬಗ್ಗೆ ಸುಳಿವು ಕೂಡ ಪೊಲೀಸರಿಗೆ ಲಭ್ಯ ಆಗಿತ್ತು. ಯಾವಾಗ ಈ ರೀತಿಯಾಗಿ ಡ್ರಾಮಾವನ್ನು ಮಾಡಿಕೊಂಡು ಮೊಬೈಲ್ ಬಳಕೆ ಮಾಡಿರುವಂಥ ರೀತಿಯಲ್ಲಿ ನಾಟಕ ಆಡಿದ್ದಾನೆ, ಹಾಗಾಗಿ ಆರೋಪಿಯ ಒಂದು ಸಣ್ಣ ಸುಳಿವು ಕೂಡ ಪೊಲೀಸರಿಗೆ ಲಭ್ಯ ಆಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ಈ ಒಂದಿಷ್ಟು ಹಳೆಯ ಪ್ರಕರಣ ಅಂದ್ರೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಲಿಂಕ್ ಅನ್ನ ಹೊಂದಿದ್ರು, ಅವರ ಜೊತೆಗೆ ಸಂಪರ್ಕವನ್ನ ಹೊಂದಿದ್ರು, ಅವರನ್ನ ಕೂಡ ರೀಚ್ ಆಗುವಂತ ಪ್ರಯತ್ನವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತದ್ದು, ಅವರಿಂದ ಮಾಹಿತಿನ ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಿರುವಂತದ್ದು. ಆದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಹೋದಂತಹ ಆರೋಪಿ ಯಾರು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪೊಲೀಸರಿಗೆ ಸುಳಿವು ಲಭ್ಯ ಆಗ್ತಿಲ್ಲ. ಅದ್ರ ಜೊತೆಗೆ ನಾನು ಆವಾಗಲೇ ಹೇಳಿದಂತೆ ಸಿಸಿಟಿವಿಯಿಂದಲೂ ಕೂಡ ಆತ ತಪ್ಪಿಸಿಕೊಂಡು ಹೋಗುವಂತಹ ಕೆಲಸ ಕೂಡ ಮಾಡಿರುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಾಚಪ್ಪ.